ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಪಾಕಿಸ್ತಾನ ಚೀನಾ ಹ್ಯಾಂಗರ್ ಕ್ಲಾಸ್ ಜಲಾಂತರ್ಗಾಮಿಗಳು ನಿಜಕ್ಕೂ ಶಕ್ತಿ ಉಳ್ಳದ್ದೇ. ಚೀನಾದ ಸಾಬೀತಾಗದ ಹ್ಯಾಂಗರ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳ ಮೇಲೆ ಪಾಕಿಸ್ತಾನ ಪಣ ತೊಟ್ಟಿರುವುದರಿಂದ ಥೈಲ್ಯಾಂಡ್ನ ಎಚ್ಚರಿಕೆ ನಿಜವಾಗಿದೆ. ಪಾಕಿಸ್ತಾನ ತನ್ನ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಚೀನಾದೊಂದಿಗೆ ಕೈಜೋಡಿಸಿ ಹ್ಯಾಂಗರ್ ಕ್ಲಾಸ್ ಜಲಾಂತರ್ಗಾಮಿಗಳನ್ನು ಪಡೆಯುತ್ತಿದೆ. ಮೂರನೇ ಸಬ್ಮೆರಿನ್ ಈಗ ವುಹಾನ್ನಲ್ಲಿ ಲೋಕಾರ್ಪಣೆಗೊಂಡಿದೆ. ಒಟ್ಟು 8 ಜಲಾಂತರ್ಗಾಮಿಗಳು ಒಪ್ಪಂದದಲ್ಲಿದ್ದು 4 ಚೀನಾದಲ್ಲಿ ಹಾಗೂ ಉಳಿದ 4 ಕರಾಚಿಯಲ್ಲಿ ನಿರ್ಮಾಣವಾಗಬೇಕಿದೆ. ಆದರೆ ಈ ಜಲಾಂತರ್ಗಾಮಿಗಳ ವಿಶ್ವಾಸಾರ್ಹತೆ ಬಗ್ಗೆ ದೊಡ್ಡ ಪ್ರಶ್ನೆ ಎದ್ದಿದೆ. ರೋಲ್ಸ್ ರಾಯ್ಸ್ನ MTU 396 ಡೀಸೆಲ್ ಎಂಜಿನ್ಗಳನ್ನು ಒದಗಿಸಲು ಜರ್ಮನಿ ನಿರಾಕರಿಸಿದ್ದರಿಂದ ಆರಂಭದಲ್ಲಿ ಯೋಜನೆ ವಿಳಂಬವಾಯಿತು. ಬದಲಿಗೆ ಚೀನಾ ತನ್ನದೇ ತಯಾರಿಸಿದ CHD 620 ಇಂಜಿನ್ ಹಾಕಬೇಕಾಯಿತು. ಆದರೆ ಇದರ ಗುಣಮಟ್ಟವೇ ಅನುಮಾನಕ್ಕೆ ಗುರಿಯಾಗಿದೆ. ಈ ಕಾರಣಕ್ಕೆ ಥೈಲ್ಯಾಂಡ್ ಮೊದಲು ಈ ಒಪ್ಪಂದವನ್ನು ತಿರಸ್ಕರಿಸಿತು. ಆದರೂ ಚೀನಾ ತನ್ನ ಪ್ರಭಾವ ಬಳಸಿ ಈಗ ಥೈಲ್ಯಾಂಡನ್ನು ಬಲವಂತವಾಗಿ ಒಪ್ಪಿಸಿದೆ. ಹೀಗಾಗಿ ಪಾಕಿಸ್ತಾನ ಪಡೆಯುತ್ತಿರುವ ಹ್ಯಾಂಗರ್ ಕ್ಲಾಸ್ ಜಲಾಂತರ್ಗಾಮಿಗಳು ಅಪರೀಕ್ಷಿತ ತಂತ್ರಜ್ಞಾನಕ್ಕೆ ಅವಲಂಬಿತವಾಗಿವೆ. ಭಾರತದ ಬಲಿಷ್ಠ ಜಲಾಂತರ್ಗಾಮಿಗಳು ಇದರ ವಿರುದ್ಧ ಭಾರತ ಈಗಾಗಲೇ ಆಧುನಿಕ ಹಾಗೂ ವಿಶ್ವಾಸಾರ್ಹ ಜಲಾಂತರ್ಗಾಮಿಗಳ ಪಡೆಯನ್ನೇ ಹೊಂದಿದೆ. ಅರಿಹಂತ್ ಕ್ಲಾಸ್ ಅಣುಶಕ್ತಿ ಜಲಾಂತರ್ಗಾಮಿಗಳು ಭಾರತದ ಸ್ವಂತ ಅಭಿವೃದ್ಧಿ. ಇವು ದೇಶದ ನ್ಯೂಕ್ಲಿಯರ್ ಟ್ರಯಾಡ್ ಅನ್ನು ಬಲಪಡಿಸಿದೆ. ಸ್ಕಾರ್ಪಿನ್ ಕ್ಲಾಸ್ ಜಲಾಂತರ್ಗಾಮಿಗಳು ಫ್ರೆಂಚ್ ಸಹಕಾರದಲ್ಲಿ ಮಜ್ಗಾವ್ ಶಿಪ್ಯಾರ್ಡ್ನಲ್ಲಿ ತಯಾರಿಸಿದ ಆಧುನಿಕ ಸಬ್ಮೆರಿನ್ಗಳು ಅತ್ಯಾಧುನಿಕ ಸ್ಟೆಲ್ತ್ ತಂತ್ರಜ್ಞಾನ ಹಾಗೂ ಶಕ್ತಿಶಾಲಿ ಟಾರ್ಪಿಡೋ ಕ್ರೂಸ್ ಕ್ಷಿಪಣಿ ಸಾಮರ್ಥ್ಯವನ್ನು ಹೊಂದಿದೆ. ಮುಂದಿನ ಹಂತದಲ್ಲಿ ಪ್ರಾಜೆಕ್ಟ್ 75I ಮೂಲಕ ಇನ್ನಷ್ಟು ಆಧುನಿಕ ಸಬ್ಮೆರಿನ್ಗಳು ನಿರ್ಮಾಣಗೊಳ್ಳಲಿವೆ. ಈ ಎಲ್ಲ ಜಲಾಂತರ್ಗಾಮಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತಾದ ಇಂಜಿನ್ಗಳು ಹಾಗೂ ಶ್ರೇಷ್ಠ ಸ್ಟೆಲ್ತ್ ಸಾಮರ್ಥ್ಯವನ್ನು ಹೊಂದಿದೆ. ಪಾಕಿಸ್ತಾನದ ಹ್ಯಾಂಗರ್ ಕ್ಲಾಸ್ ಅಪರೀಕ್ಷಿತ ಚೀನಾ ಇಂಜಿನ್, ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ CMS, ಯುದ್ಧ ನಿರ್ವಹಣಾ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಹಾಗೂ ಸಂವೇದಕಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಯೋಜಿಸುವಲ್ಲಿಯೂ ಅನೇಕ ಸಮಸ್ಯೆಗಳು ಕಂಡುಬಂದಿದ್ದರಿಂದ ನಿರಂತರ ವಿಳಂಬವಾಗಿದೆ. ಭಾರತದ ಕಲ್ವರಿ ಮತ್ತು ಅರಿಹಂತ್ ಕ್ಲಾಸ್ ವಿಶ್ವಾಸಾರ್ಹ ಇಂಜಿನ್ಗಳು ಸಾಬೀತಾದ ತಂತ್ರಜ್ಞಾನ, ಶಕ್ತಿಶಾಲಿ ಮಿಸೈಲ್ಗಳ ಸಾಮರ್ಥ್ಯ ಹೊಂದಿದೆ. ಸರಳವಾಗಿ ಹೇಳುವುದಾದರೆ ಪಾಕಿಸ್ತಾನದ ಹ್ಯಾಂಗರ್ ಕ್ಲಾಸ್ ಸಬ್ಮೆರಿನ್ಗಳು ಸಮುದ್ರದ ಅಡಿಯಲ್ಲಿ ಅಪಾಯದ ಆಟ ಆಡುವಂತಿದ್ದರೆ, ಭಾರತದ ಜಲಾಂತರ್ಗಾಮಿಗಳು ಈಗಾಗಲೇ ಪ್ರಾದೇಶಿಕ ಸಮುದ್ರ ಭದ್ರತೆಯಲ್ಲಿ ಬಲಿಷ್ಠ ಶಕ್ತಿಗಳಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕಂಡುಬಂದಂತೆ ಭಾರತೀಯ ಕ್ಷಿಪಣಿಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ವಿರುದ್ಧ ಸಂಪೂರ್ಣವಾಗಿ ಚೀನಾದ ವಿಫಲವಾದ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಸಾಬೀತಾಗದ ತಂತ್ರಜ್ಞಾನದೊಂದಿಗೆ ಪಾಕಿಸ್ತಾನವು ತನ್ನ ಜಲಾಂತರ್ಗಾಮಿ ನೌಕೆಯನ್ನು ಹೆಚ್ಚಿಸುವ ಮೂಲಕ ತನ್ನ ಕಡಲ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸುತ್ತಿದೆ. ಆದರೆ ಭಾರತ ತನ್ನ ಸ್ವಂತ ಹಾಗೂ ವಿಶ್ವಾಸಾರ್ಹ ತಂತ್ರಜ್ಞಾನದಿಂದ ಹಿಂದೂ ಮಹಾಸಾಗರದಲ್ಲಿ ನಿಜವಾದ ಶಕ್ತಿಯ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.